ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಚೊಚ್ಚಲ ಏಕದಿನ ವಿಶ್ವಕಪ್ ಟ್ರೋಫಿ ಮುಡಿಗೇರಿಸಿಕೊಂಡ ಭಾರತ ಮಹಿಳಾ ತಂಡ ಸೌತ್ ಆಫ್ರಿಕಾವನ್ನ ಮಣಿಸಿ ಏಕದಿನ ಚಾಂಪಿಯನ್ ಆದ ಟೀಂ ಇಂಡಿಯಾ. ಹರ್ಮನ್ಪ್ರೀತ್ ಕೌರ್ ಪಡೆ ಎದುರು ಮಂಡಿಯೂರಿದ ಹರಿಣಗಳು. ಸೌತ್ ಆಫ್ರಿಕಾ ವಿರುದ್ಧ 52 ರನ್ಗಳ ಭರ್ಜರಿ ಜಯ ಸಾಧಿಸಿದ ಟೀಂ ಇಂಡಿಯಾ. ಶೆಫಾಲಿ ವರ್ಮಾ ಬ್ಯಾಟಿಂಗ್ ಕಮಾಲ್, ಬೌಲಿಂಗ್ ಸ್ಕಿಲ್ನಿಂದ ಮಿಂಚು. ಫೈನಲ್ ಪಂದ್ಯದಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್. ದೀಪ್ತಿ ಶರ್ಮಾ ಜವಾಬ್ದಾರಿಯುತ ಬ್ಯಾಟಿಂಗ್, ಬೌಲಿಂಗ್ನಲ್ಲಿ 5 ವಿಕೆಟ್ ತೆಗೆದು ಕಮಾಲ್. ವಿಶ್ವಕಪ್ ಕದನದಲ್ಲಿ 22 ವಿಕೆಟ್ ಕಿತ್ತು ಪ್ಲೇಯರ್ ಆಫ್ ದಿ ಸೀರೀಸ್ ಆದ ಟೀಂ ಇಂಡಿಯಾ ಹಿರಿಯ ಆಟಗಾರ್ತಿ. ಫೈನಲ್ ಪಂದ್ಯ ಗೆದ್ದ ಭಾರತದ ಮಹಿಳಾ ತಂಡಕ್ಕೆ ಪ್ರಧಾನಿ ಅಭಿನಂದನೆ. ಐತಿಹಾಸಿಕ ಗೆಲುವು ಭವಿಷ್ಯದ ಚಾಂಪಿಯನ್ಗಳಿಗೆ ಪ್ರೇರಣೆ ಎಂದ ಮೋದಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಭಾರತ ತಂಡಕ್ಕೆ ಅಭಿನಂದನೆ. ಭಾರತೀಯ ವನಿತೆಯರ ಗೆಲುವನ್ನ ಕೊಂಡಾಡಿದ ಸಿಎಂ ಸಿದ್ದರಾಮಯ್ಯ. ಕ್ರಿಕೆಟ್ ಪ್ರೇಮಿಯಾದ ನನಗಿದು ಹೆಚ್ಚು ಖುಷಿ ಕೊಟ್ಟಿದೆ ಅಂತ ಟ್ವೀಟ್. ಡಿಸಿಎಂ ಡಿಕೆ ಶಿವಕುಮಾರ್ ರಿಂದಲೂ ಮಹಿಳಾ ತಂಡಕ್ಕೆ ಶುಭಾಶಯ. ಭಾರತ ಮಹಿಳಾ ತಂಡ ಫೈನಲ್ ಪಂದ್ಯದಲ್ಲಿ ಜಯಭೇರಿ ಬಾರಿಸುತ್ತಿದ್ದಂತೆ ದೇಶದೆಲ್ಲೆಡೆ ಸಂಭ್ರಮ. ದೆಹಲಿ, ಮುಂಬೈ, ಛತ್ತೀಸ್ಗಢ, ಗುಜರಾತ್ನಲ್ಲಿ ಪಟಾಕಿ ಸಿಡಿಸಿ ಸೆಲೆಬ್ರೇಷನ್. ಸಿಹಿ ಹಂಚಿ ಸಂಭ್ರಮಿಸಿದ ಅಭಿಮಾನಿಗಳು. ಡಿಕೆಶಿ ಸಿಎಂ ಆಗಲಿ ಎಂದ ಬಿಜೆಪಿ ಶಾಸಕ ವೆಂಕಟೇಶ್ವರನ ಮುಂದೆ ಮುನಿರಾಜು ಪ್ರಾರ್ಥನೆ. ನಾನೋರ್ವ ಒಕ್ಕಲಿಗನಾಗಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಎಂದ ಕೇಸರಿ ನಾಯಕ. ದೇವಸ್ಥಾನದಲ್ಲಿ ಜಾತಿ ಬಗ್ಗೆ ಮಾತು ಬೇಡ, ರಾಜಕೀಯ ಹಾಗೂ ಜನಸೇವೆ ಮಾಡೋದ್ರಲ್ಲಿ ಜಾತಿ ವ್ಯವಸ್ಥೆ ಇರಬಾರದು. ಮುನಿರಾಜು ಮಾತಿಗೆ ನಾಗಲಕ್ಷ್ಮಿ ಚೌಧರಿ ಗರಂ. ಬೆಂಗಳೂರಿನಲ್ಲಿ ಬಿಹಾರದ ಮತದಾರರನ್ನ ಮನವೊಲಿಸಲು ಡಿಸಿಎಂ ಯತ್ನ. ನವೆಂಬರ್ ಕ್ರಾಂತಿಯ ಮಧ್ಯೆ ಡಿಕೆಶಿ ಪರ ಬ್ಯಾಟಿಂಗ್. ಜೈಕಾರ ಹಾಕಿ ಸಿಎಂ ಆಗಬೇಕು ಅಂತ ಹಾರೈಕೆ. ವಿಜಯಪುರದಲ್ಲಿ ನೋಟಿಸ್ ನೀಡದೆ ಹಿಂದೂ ದೇವಾಲಯ ವಶಕ್ಕೆ ಯತ್ನ. ರಾಜ್ಯ ಸರ್ಕಾರದ ನಡೆಗೆ ಸಿಡಿದೆದ್ದ ಹಿಂದೂ ಸಂಘಟನೆ. ಹಿಂದೂ ದೇಗುಲಗಳ ಸುಪರ್ದಿಗೆ ತೆಗೆದುಕೊಳ್ಳುವ ಪ್ರಸ್ತಾಪ ಇಲ್ಲ ಎಂದ ರಾಮಲಿಂಗಾರೆಡ್ಡಿ. ಟನಲ್ ಯೋಜನೆಯನ್ನ ಯಾರೂ ವಿರೋಧ ಮಾಡ್ತಿಲ್ಲ, ಬಿಜೆಪಿಯವರು ಕೇವಲ ರಾಜಕೀಯ ಮಾಡ್ತಿದ್ದಾರೆ ಅಷ್ಟೇ. ವಿಪಕ್ಷಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ. ನವೆಂಬರ್ ಕ್ರಾಂತಿ ಚರ್ಚೆ ಬೆನ್ನಲ್ಲೇ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿ ಯಾತ್ರೆ. ಇಂದಿನಿಂದ 3 ದಿನಗಳ ಕಾಲ ರಾಷ್ಟ್ರ ರಾಜಧಾನಿಯಲ್ಲಿ ವಾಸ್ತವ್ಯ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಭೇಟಿ ಸಾಧ್ಯತೆ. ಮಳೆಗಾಲ ಮುಗಿಯುವ ಮುನ್ನವೇ ತುಂಗಭದ್ರಾ ಡ್ಯಾಂ ಖಾಲಿನ. ಬಳ್ಳಾರಿಗೆ 2ನೇ ಬೆಳೆಗಳಿಗೆ ನೀರು ಹರಿಸಲು ಆಗ್ತಿಲ್ಲ. ಅಧಿಕಾರಿಗಳ ನಡೆಗೆ ಭತ್ತ ಬೆಳೆಯುತ್ತಿರೋ ರೈತರು ಕಂಗಾಲು. ರಾಮನಗರದಲ್ಲಿ ಕೊಳಾಯಿಯಲ್ಲಿ ನೀರಿನ ಬದಲು ಕಾಣಿಸಿಕೊಂಡ ಹೊಗೆ. ಜಲಮಂಡಳಿ ಪೈಪ್ಲೈನ್ಗೆ ಪವರ್ ಲೈನ್ ಟಚ್ ಆಗಿರುವ ಶಂಕೆ. ನಲ್ಲಿಯಲ್ಲಿ ಹೊಗೆ ಕಂಡು ಆತಂಕದಲ್ಲಿ ಜನ. ಬಿಹಾರ ವಿಧಾನಸಭಾ ಅಖಾಡದಲ್ಲಿ ಮೋದಿ ಮತಬೇಟೆ. ಪಾಟ್ನಾದಲ್ಲಿ ಪ್ರಧಾನಿ ಭರ್ಜರಿ ಕ್ಯಾಂಪೇನ್. ದಿನಕರ್ ಗೋಲಂಬಾರ್ನಿಂದ ಗಾಂಧಿ ಮೈದಾನದವರೆಗೆ ನಮೋ ರೋಡ್ ಶೋ. ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗಿ ತಿಂಗಳುಗಳೇ ಕಳೆದ್ರೂ ಕಡಿಮೆಯಾಗದ ಕ್ರೇಜ್. ಬಾಕ್ಸ್ ಆಫೀಸ್ನಲ್ಲಿ ರಿಷಬ್ ಶೆಟ್ಟಿ ಚಿತ್ರದ ಕಮಾಲ್. ವರ್ಲ್ಡ್ ವೈಡ್ 832 ಕೋಟಿ ಕಲೆಕ್ಷನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.